ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಕನ್ನಡ ಸ್ಟಿಚಿಂಗ್ ಟೆಕ್ ಹೊಲಿಗೆ ತರಬೇತಿಗೆ ಸ್ವಾಗತ. ಫ್ರೆಂಡ್ಸ್, ಈ ಎರಡು ವಿಡಿಯೋದಲ್ಲಿ ನಾನು ಆಲ್ರೆಡಿ ಕಟ್ಟಿಂಗ್ ಯಾವ ರೀತಿ ಮಾಡಬೇಕು ಮತ್ತು ಬ್ಯಾಕ್ ಸೈಡು ಮತ್ತು ಫ್ರಂಟ್ ಪಾರ್ಟ್ನ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಟ್ಟಿದ್ದೆ. ಅಂದರೆ ಕ್ಯಾನ್ವಾಸ್ ಯೂಸ್ ಮಾಡ್ದೇನೆ ಯಾವ ರೀತಿ ಬ್ಯಾಕ್ ಓಪನ್ ಬ್ಲೌಸ್ನ ಬ್ಯಾಕ್ ಸೈಡ್ ಸ್ಟಿಚಿಂಗ್ ಮಾಡೋದು, ಹಾಗೆ ಎಂಬ್ರಾಯ್ಡರಿ ವರ್ಕ್ ಇರುವಂಥದ್ದನ್ನು ಯಾವ ರೀತಿ ಕ್ಯಾನ್ವಾಸ್ ಯೂಸ್ ಮಾಡ್ದೇನೆ ಸ್ಟಿಚಿಂಗ್ ಮಾಡೋದು ಅದನ್ನು ಕೂಡ ಹೇಳ್ಕೊಟ್ಟಿದ್ದೆ. ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ. ಇದನ್ನು ಒನ್ ಟಕ್ಸ್ ನಾನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತಲೂ ಹೇಳ್ಕೊಟ್ಟಿದ್ದೆ. ಫ್ರಂಟ್ ಪಾರ್ಟು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಆ ಎರಡು ನೀವು ವಿಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಅದರಲ್ಲಿ ನೋಡ್ಬೋದು. ಬನ್ನಿ, ಇವಾಗ ಈ ವಿಡಿಯೋದಲ್ಲಿ ಕಪ್ ಅಂದರೆ ಪ್ಯಾಡ್ನ ಆ್ಯಡ್ ಮಾಡಿಬಿಟ್ಟು ಯಾವ ರೀತಿ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ನೋಡಿ, ನಾವು ಸೇಮ್ ಕಟ್ಟಿಂಗ್ ಮಾಡ್ಕೊಂಡಿದ್ವಿ. ಫ್ರಂಟ್ ಪಾರ್ಟ್ಗೆ ಸೇಮ್ ಅಳತೆ ಇರುವಂಥ ಎರಡು ಲೈನಿಂಗ್ ಪೀಸ್ನ ನಾವು ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ, ಸೇಮ್ ಫಸ್ಟು ನಾವಿಲ್ಲಿ ಲೈನಿಂಗ್ ಆಲ್ರೆಡಿ ನಾನು ಅಟ್ಯಾಚ್ ಮಾಡಿದ್ದೀನಿ ನಾನು ಫ್ರಂಟ್ ಪಾರ್ಟಲ್ಲಿ. ಅದೇ ರೀತಿ ಮತ್ತೊಂದು ಲೈನಿಂಗ್ ಪೀಸ್ ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ದೆ. ನೋಡಿ, ಅದಕ್ಕೂ ಕೂಡ ಸೇಮ್ ಇದೇ ರೀತಿ ಒಂದೇ ಒಂದು ಮೇಜರ್ಮೆಂಟ್ ಇರಬೇಕು. ಎರಡರಲ್ಲೂ ಕೂಡ ಸೇಮ್ ಅಳತೆ ಇರಬೇಕು. ಒಂದೇ ಸಮನ ಕಟ್ಟಿಂಗ್ ಮಾಡ್ಕೊಂಡಿರುವಂಥ ಟಕ್ಸ್ನ ನಾವು ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ನಾವು ಟಕ್ಸ್ ಪಾಯಿಂಟ್ನ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಇದನ್ನು ಮಾರ್ಕಿಂಗ್ ಮಾಡ್ಕೊಂಡು ಇಲ್ಲಿ ಸ್ಟಿಚಿಂಗ್ ಮಾಡ್ಕೊಂಡು ಮಧ್ಯದಲ್ಲಿ ನಾನು ಇಲ್ಲಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದು ನನ್ನ ಫ್ಯಾಬ್ರಿಕ್ಕು ಒಂದು ಸ್ವಲ್ಪ ಕಟ್ಟಿಂಗ್ ಮಾಡಬೇಕಾದ್ರೆ ಜಾಯಿಂಟ್ ಮಾಡಬೇಕಾಗಿರೋಂಥ ಬಂತು. ಅದಕ್ಕೋಸ್ಕರ ನಾನು ಇಲ್ಲಿ ಮಧ್ಯದಲ್ಲಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ. ಮತ್ತು ಇವಾಗ ನೋಡಿ, ಸೇಮ್ ಇದೇ ರೀತಿ ಫ್ರಂಟ್ ಪಾರ್ಟಲ್ಲಿ ಯಾವ ರೀತಿ ನಾವು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಸಮನಾಗಿ ಲೈನಿಂಗ್ ಪೀಸು ಈ ಪ್ಯಾಡ್ ಉಂಟು ನೋಡಿ, ಈ ಪ್ಯಾಡ್ ಏನು ಮಾಡಬೇಕು, ಈ ರೀತಿ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡಿಕೊಂಡು ಮಧ್ಯದಲ್ಲಿ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಮತ್ತೊಂದು ಸರಿ ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿ ಸೆಂಟ್ರಲ್ಲಿ ಒಂದು ಟಕ್ಸ್ ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು. ಇದನ್ನೇನು ಮಾಡಬೇಕು, ಈ ಥರ ಈಗ ನೋಡಿ, ಟಕ್ಸ್ ಪಾಯಿಂಟ್ ನೋಡಿ, ಅದು ತುಂಬ ಇಂಪಾರ್ಟೆಂಟು. ಕರೆಕ್ಟಾಗಿ ಪಾಯಿಂಟಿಗೆ ಬರಬೇಕು. ಹಾಗೆ ನಾವು ಇಲ್ಲೂ ಕೂಡ ನಾವೇನು ಮಾಡಬೇಕು, ಈ ರೀತಿ ಇದನ್ನು ಉಲ್ಟಾ ಮಾಡಿದ್ದೀವಲ್ಲ, ಸೀದಾ ಮಾಡ್ಕೋಬೇಕು. ಇವಾಗ ನಾನು ಇಲ್ಲಿ ಸೀದಾ ಮಾಡ್ಕೊಂಡಿದ್ದೀನಿ. ಇದನ್ನು ನೋಡಿ, ಇದನ್ನು ಈ ರೀತಿ ಅಂದರೆ ಇಲ್ಲಿ ನಾವು ಪಾಯಿಂಟ್ ಇದೆ ನೋಡಿ, ಈ ಪಾಯಿಂಟು ಮತ್ತು ಈ ಪಾಯಿಂಟು ಎರಡೂ ಕೂಡ ಸಮನಾಗಿ ಬರಬೇಕು. ಬೇಕಂದರೆ ನೀವು ಇಲ್ಲಿ ಕೆಳಗಡೆ ಸೈಡಿಂದ ನೀವು ಗುಂಪಿನ ಆ್ಯಡ್ ಮಾಡ್ಕೊಬಿಡ್ಬೋದು. ಅಂದರೆ ಒನ್ ಟಕ್ಸ್ಗೆ ಗುಂಪಿನ ಇಲ್ಲ ಅಂತಂದರೆ ಗುಂಪಿನ ಇಲ್ಲದೇನೂ ಕೂಡ ನೀವು ಡೈರೆಕ್ಟಾಗಿ ಈ ರೀತಿ ಆ ಪಾಯಿಂಟು ಎರಡು ಪಾಯಿಂಟು ಕರೆಕ್ಟಾಗಿ ಬರಬೇಕು. ನೀವು ಬೇಕಂತಂದರೆ ಬಿಗಿನರ್ಸ್ ಆಗಿದ್ದರೆ ಸೂಜಿಯಿಂದ ನೀವು ಆ ಪಾಯಿಂಟ್ನ ನೀವು ಒಂದೇ ಒಂದು ಹೊಲಿಗೆ ಹಾಕಿ ಅಂದರೆ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಅಕಸ್ಮಾತ್ ನೀವು ಬಿಗಿನರ್ಸ್ ಆಗಿದ್ದರೆ ಆ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಡೈರೆಕ್ಟಿಗೂ ಕೂಡ ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೋದು. ಅದೇ ಏನು ಪ್ರಾಬ್ಲಮ್ ಆಗಿಲ್ಲ. ನೋಡಿ, ಈ ರೀತಿ ಕರೆಕ್ಟಾಗಿ ಸೆಂಟರಲ್ಲಿ ಇಳಿದ್ಬಿಟ್ಟು ನೋಡಿ ಈ ರೀತಿ ನೋಡ್ಕೋಬೇಕಾಗುತ್ತೆ ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು. ನೋಡಿ, ಹೀಗೆ ಈ ಪಾಯಿಂಟ್ ಕರೆಕ್ಟಾಗಿ ಟಕ್ಸ್ ಪಾಯಿಂಟ್ ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು ಈ ರೀತಿ ನೋಡಿ ಹೀಗೆ ಓನ್ಲಿ ಕೆಳಗಡೆ ಸೈಡ್ ಮಾತ್ರ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಒನ್ ಟಕ್ಸ್ ಆಗಿರೋದ್ರಿಂದ ಈ ಮೆಥಡ್ ಫಾಲೋ ಮಾಡಿ. ನೀವು ಸೂಜಿಯಿಂದ ಬೇಕಾದರೆ ಒಂದು ಆ ಪಾಯಿಂಟ್ಗೆ ನೀವು ಒಂದು ಹೊಲಿಗೆನ ಹಾಕ್ಕೊಂಡು ಒಂದೇ ಒಂದು ಸ್ಟಿಚ್ ಮಾಡ್ಕೋಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಈ ರೀತಿ ಕೂಡ ಸ್ಟಿಚಿಂಗ್ ಮಾಡ್ಕೋಬೋದು. ನೋಡಿ, ಸೇಮ್ ಇದೇ ರೀತಿ ಮತ್ತೊಂದು ಕಡೆ ಫಸ್ಟು ಪ್ಯಾಡ್ನ ನೀವು ಉಲ್ಟಾ ಮಾಡ್ಕೊಳ್ಳಿ ಮತ್ತು ಈ ಮಧ್ಯದಲ್ಲಿ ಹೀಗೆ ಲೈನ ಡ್ರಾ ಮಾಡ್ಕೊಳ್ಳಿ. ಮತ್ತೊಂದು ಸರಿ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಸೆಂಟರಲ್ಲಿ ಈ ರೀತಿ ಟಕ್ಸ್ ಪಾಯಿಂಟ್ ಕೊಡಿ. ನೋಡಿ, ಈ ರೀತಿ ಮತ್ತು ಇವಾಗ ಪ್ಯಾಡ್ನ ಸೀದಾ ಮಾಡ್ಕೋಬೇಕು. ಮತ್ತು ಈ ರೀತಿ ನೀವು ಸೀದಾ ಇಟ್ಕೋಬೇಕಾಗುತ್ತೆ ಲೈನಿಂಗ್ ಪೀಸ್ನ. ಈ ಎರಡು ಪಾಯಿಂಟ್ ಉಂಟು ನೋಡಿ, ಇವೆರಡು ಪಾಯಿಂಟು ಕರೆಕ್ಟಾಗಿ ಸಮನಾಗಿ ಬರಬೇಕು. ಈ ರೀತಿ ನೋಡಿ, ಈ ರೀತಿ ಕರೆಕ್ಟಾಗಿ ನಾವು ಇಲ್ಲಿ ಪ್ಯಾಡ್ ಜೊತೆ ಈ ರೀತಿ ನಾವು ಹಾಕಿದ್ರೆ ಅಲ್ಲೇ ಒಂದು ಸ್ವಲ್ಪ ಟೈಟಾಗಿ ಕೂರುತ್ತೆ. ಸೊ ಯಾವುದೇ ರೀತಿ ಒಂದು ಸೂಜಿಯಿಂದ ನಾವು ಸ್ಟಿಚಿಂಗ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಅಕಸ್ಮಾತ್ ನೀವು ಬಿಗಿನರ್ಸ್ರಾಗಿದ್ದರೆ ನೀವು ಆ ರೀತಿ ಫಾಲೋ ಮಾಡ್ಬೋದು. ನೋಡಿ, ಎರಡು ಕೂಡ ಕರೆಕ್ಟಾಗಿ ಪಾಯಿಂಟು ನಾನಿಲ್ಲಿ ಸ್ಟಿಚಿಂಗ್ ಮಾಡಿದ್ದೀನಿ. ಈ ರೀತಿ ಬರುತ್ತೆ. ಇದು ನೋಡಿ, ಈ ರೀತಿ ಬರುತ್ತೆ. ಮತ್ತು ಎಕ್ಸ್ಟ್ರಾ ಇಲ್ಲಿ ಥ್ರೆಡ್ ಅದನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸೀದಾ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಈ ಭಾಗದಲ್ಲಿ ಒಂದು ಸ್ವಲ್ಪ ಇಲ್ಲಿ ಇಶ್ಯೂ ಆಯಿತು ವಿಡಿಯೋ. ಏಕೆ ಅಂತಂದರೆ ಇಲ್ಲಿ ನಾನು ಕ್ರಾಸ್ನ ಕಟ್ಟಿಂಗ್ ಮಾಡ್ಕೊಬಿಟ್ಟಿದ್ದೀನಿ. ಆವಾಗ ಒಂದು ಸ್ವಲ್ಪ ವಿಡಿಯೋ ಇಶ್ಯೂ ಆಯಿತು. ನೋಡಿ, ಬ್ಯಾಕ್ ಸೈಡ್ ನಾನು ಯಾವ ರೀತಿ ಸ್ಟಿಚಿಂಗ್ ಮಾಡಿದ್ದೀನಿ ಆ ರೀತಿಯೂ ಕೂಡ ಸ್ಟಿಚಿಂಗ್ ಮಾಡ್ಕೋಬೋದು. ಅಥವಾ ಈ ರೀತಿ ಡೈರೆಕ್ಟಾಗಿ ನೀವು ಇಲ್ಲಿ ನೆಕ್ನ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೋದು. ಅದು ಹೇಗೆ ಅಂತ ಅಂದರೆ ನೋಡಿ, ಈ ಭಾಗದಲ್ಲಿ ಈ ರೀತಿ ನೆಕ್ನ ಫಸ್ಟು ಏಕೆಂದರೆ ಫ್ರಂಟ್ ಪಾರ್ಟಲ್ಲಿ ನಾವು ಲೈನಿಂಗ್ ಪೀಸು ಎರಡು ಲೈನಿಂಗ್ ಪೀಸು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡನ್ನೂ ಕೂಡ ನಾವಿಲ್ಲಿ ಸೀದಾನೇ ಇಟ್ಟು ಅಂದರೆ ಕರೆಕ್ಟಾಗಿ ಒಂದೇ ಸಮನಾಗಿ ನಾವು ಕಟ್ಟಿಂಗ್ ಮಾಡ್ಕೊಂಡಿದ್ದೀವಿ. ಅದರಿಂದ ಈ ರೀತಿ ಡೈರೆಕ್ಟಾಗಿ ಕಟ್ಟಿಂಗ್ ಮಾಡಿಕೊಂಡು ಕೂಡ ಸ್ಟಿಚಿಂಗ್ ಮಾಡ್ಕೋಬೋದು. ಇಲ್ಲಿ ಚಿಕ್ಕದಾಗಿ ಕಟ್ಕೊಟ್ಬಿಟ್ಟು ಡೈರೆಕ್ಟಾಗಿ ಇಲ್ಲಿ ಸೀದಾ ಮಾಡ್ಕೋಬೇಕು. ಈಗ ನೋಡಿ, ಈ ರೀತಿ
ಇಲ್ಲಿ ಪ್ಯಾಡೆಡು ಕೂಡ ಉಲ್ಟನೇ ಇದೆ, ಯಾಕಂದರೆ ಸೀದಾ ಇದ್ದರೆ ಒಂದು ಸ್ವಲ್ಪ ಲೈನಿಂಗ್ ಪೀಸ್ ಉಂಟು ಸೊಕ್ಕಿಡ್ದಂಗೆ ಆಗುತ್ತೆ. ಅದಕ್ಕೆ ಇದನ್ನು ಉಲ್ಟನೇ ನಾನು ಇಟ್ಟಿದ್ದೀನಿ, ಅಂದರೆ ಫೋಲ್ಡಿಂಗಲ್ಲೇ ಇದೆ. ಪ್ಯಾಡೆಡು ಕೂಡ ಈ ರೀತಿ ಫೋಲ್ಡಿಂಗಲ್ಲೇ ಇಟ್ಟು ಹೀಗೆ ಸ್ಟಿಚಿಂಗ್ ಮಾಡ್ಕೊಳ್ಳಿ. ನಂತರ 4 ಕಡೆ ಸ್ಟಿಚಿಂಗ್ ಮಾಡಾದಮೇಲೆ ಪ್ಯಾಡ್ನ ಸೀದಾ ಮಾಡಿದ್ರೆ ಆಗುತ್ತೆ, ಸರಿ ಹೋಗುತ್ತೆ. ನೋಡಿ ನೆಕ್ಕು ಕೂಡ ಕಂಪ್ಲೀಟ್ ಆಗಿದೆ. ಇವಾಗ 4 ಕಡೆ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಈಗ ಸೀದಾ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ನಾನು ಇವಾಗ ಪ್ಯಾಡ್ನ ಸೀದಾ ಮಾಡ್ಕೊಂಡಿದ್ದೀನಿ. ಇವಾಗ 3 ಕಡೆ ಈಗ ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ ಅಂತೂ ಇರಲ್ಲ, ಏಕೆಂದರೆ ನಾವು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಪೀಸು ಎರಡೂ ಕೂಡ ಒಂದೇ ಸಮನಾಗಿ ಕಟ್ಟಿಂಗ್ ಮಾಡ್ಕೊಂಡಿದ್ವಿ. ಫ್ರೆಂಡ್ಸ್, ಇನ್ನೂ ನೀವು ಎರಡು ವೀಡಿಯೋನ ನೋಡಿಲ್ಲ ಅಂತ ಅಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ನೋಡ್ಬೋದು. ಈ ಬ್ಲೌಸ್ನ ನಾನಿಲ್ಲಿ ಬ್ಯಾಕ್ ಓಪನಲ್ಲಿ ನಾನು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಸೈಡ್ ಜಿಪ್ಪು ಕೂಡ ನಾನು ಸ್ಟಿಚಿಂಗ್ ಮಾಡಿಲ್ಲ. ಇದರಲ್ಲಿ ನೀವು ಸೈಡ್ ಜಿಪ್ಪು ನೀವು ನೋಡಬೇಕು ಅಂತಂದರೆ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಅದರಲ್ಲಿ ಪ್ಯಾಡೆಡ್ ಅಪ್ಲೋಡ್ ಮಾಡಿಲ್ಲ. ಪ್ಯಾಡೆಡ್ ಬ್ಲೌಸ್ ಅಲ್ಲ, ಅದು ನಾರ್ಮಲ್ ವಿತೌಟ್ ಪ್ಯಾಡ್ ಬ್ಲೌಸ್ ಅದು. ನೋಡಿ ಈ ರೀತಿ ಬರುತ್ತೆ. ಮತ್ತು ಈ ಭಾಗದಲ್ಲಿ ಕೆಳಗಡೆ ಸೈಡು ನೀವು ಪಟ್ಟಿ ಕೊಡಬೇಕಾಗುತ್ತೆ. ಸೇಮ್ ನಾವು ಬ್ಯಾಕ್ ಸೈಡ್ಗೆ ಸೊಂಟದ ಭಾಗಕ್ಕೆ ಯಾವ ರೀತಿ ಪಟ್ಟಿ ಕೊಡ್ತೀವಿ, ಸೇಮ್ ಅದೇ ರೀತಿ ಫ್ರಂಟ್ ಪಾರ್ಟ್ಗೂ ಕೂಡ ಪಟ್ಟಿ ಕೊಡಬೇಕಾಗುತ್ತೆ. ನೋಡಿ ಈ ರೀತಿ ಸೇಮ್ ಪಟ್ಟಿ ಕೊಡಬೇಕಾಗುತ್ತೆ. ಇಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳಿ ಮತ್ತು ಪಟ್ಟಿನ ಫೋಲ್ಡಿಂಗ್ ಮಾಡಿಬಿಟ್ಟು ಒಳಗಡೆ ಸೈಡು ಫೋಲ್ಡಿಂಗ್ ಮಾಡಿಬಿಟ್ಟು ಡೈರೆಕ್ಟಾಗಿ ಸ್ಟಿಚಿಂಗ್ ಮಾಡ್ಕೋಬೋದು. ಮತ್ತು ಇದಕ್ಕೆ ಯಾವುದೇ ರೀತಿ ನೀವಿಲ್ಲಿ ಹೆಮ್ಮಿಂಗ್ ಮಾಡೋ ಅಂಥ ಅವಶ್ಯಕತೆ ಇರಲ್ಲ. ಕಂಪ್ಲೀಟ್ ಆಗಿದೆ ಫ್ರಂಟ್ ಪಾರ್ಟು ಕೂಡ. ನೋಡಿ ತುಂಬ ಬೇಗ ತುಂಬ ನೀಟಾಗಿ ಕಂಪ್ಲೀಟ್ ಆಗಿದೆ. ಇವಾಗ ಶೋಲ್ಡರ್ ಫ್ರಂಟು ಮತ್ತು ಬ್ಯಾಕು ಎರಡೂ ಕೂಡ ನಾನಿಲ್ಲಿ ಶೋಲ್ಡರ್ ಪಟ್ಟಿನ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ವರ್ಕ್ ಬ್ಲೌಸು ಮತ್ತು ಡೈಮಂಡ್ಸ್ ಇರುತ್ತೆ ನೋಡಿ, ಅದನ್ನು ಸ್ಟಿಚಿಂಗ್ ಮಾಡೋ ಜಾಗದಲ್ಲಿ ಮಾತ್ರ ನೀವು ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಈ ಡೈಮಂಡ್ಸ್ನ ನೀವು ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಇಲ್ಲಾಂತಂದರೆ ಸೂಜಿ ಬಾರ್ ತುಂಡಾಗುತ್ತೆ. ನೋಡಿ ಈ ರೀತಿ ಡಬಲ್ ಸ್ಟಿಚಿಂಗ್ ಕೊಡುವಿ. ಇಲ್ಲೂ ಕೂಡ ಈ ರೀತಿ ಪ್ಯಾಡೆಡ್ ಬ್ಲೌಸ್ ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ಪ್ರೆಸ್ ಬಟನ್ಗೆ ಇಲ್ಲಿ ಪಟ್ಟಿ ಕೊಡುವಂಥ ಅವಶ್ಯಕತೆ ಇರಲ್ಲ. ನೋಡಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡ ನಂತರ ಶೋಲ್ಡರ್ ಪಟ್ಟಿ ಕರೆಕ್ಟಾಗಿದೆಯಾ, ಸಮನಾಗಿದೆಯಾ ಎರಡೂ ಕೂಡ ಅಂತ ನೋಡ್ಕೋಬೇಕು. ಮತ್ತು ಇಲ್ಲಿ ಬ್ಯಾಕ್ ಸೈಡು ಕೂಡ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು. ನೋಡಿ ಇವಾಗ ಫ್ರಂಟು ಬ್ಯಾಕು ಕೂಡ ಕಂಪ್ಲೀಟ್ ಆಗಿದೆ. ಇವಾಗ ಸ್ಲೀವ್ಸ್ನ ನೀವು ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಸ್ಲೀವ್ ಸ್ಟಿಚಿಂಗ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ. ಆಲ್ರೆಡಿ ನಾನು ಕಟ್ಟಿಂಗಲ್ಲಿ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು ಮಾರ್ಕಿಂಗು ಕೂಡ ನಾನು ಮಾಡಿದ್ದೀನಿ. ನೀವು ಓನ್ಲಿ ಈ ರೀತಿ ಡೈರೆಕ್ಟಾಗಿ ಸೆಂಟರಲ್ಲಿ ನೀವು ಈ ರೀತಿ ನೋಡ್ಕೋಬೇಕು. ನೋಡಿ ಹೀಗೆ ಈ ರೀತಿ ಕರೆಕ್ಟಾಗಿ ಸೆಂಟರಲ್ಲಿ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲೂ ಕೂಡ ನಾನು ಯಾವುದೇ ರೀತಿ ಈ ತುದಿಗೆ ನಾನಿಲ್ಲಿ ಪಟ್ಟಿನ ಆ್ಯಡ್ ಮಾಡ್ತಿಲ್ಲ, ಯಾಕಂದರೆ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ಈ ಮೇನ್ ಫ್ಯಾಬ್ರಿಕ್ ಉಂಟು ನೋಡಿ, ಅದು ತುಂಬ ಮಂದ ಇದೆ. ವರ್ಕ್ ಮಾಡಿರುವಂಥ ಬ್ಲೌಸ್ ಪೀಸು ತುಂಬ ಮಂದ ಇದೆ. ಅದಕ್ಕೋಸ್ಕರ ನಾನಿಲ್ಲಿ ಯಾವುದೇ ರೀತಿ ಪಟ್ಟಿ ಆ್ಯಡ್ ಮಾಡ್ತಿಲ್ಲ. ಅಕಸ್ಮಾತ್ ಏನಾದರೂ ಸೀರೆಗೆ ಬರುತ್ತೆ ನೋಡಿ, ತುಂಬ ಸಾಫ್ಟ್ ಮೆಟೀರಿಯಲ್ ಬರುತ್ತೆ ನೋಡಿ, ಆ ರೀತಿ ಏನಾದರೂ ಬಂದರೆ ನೀವು ಪಟ್ಟಿ ಆ್ಯಡ್ ಮಾಡಲೇಬೇಕಾಗುತ್ತೆ. ನೋಡಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಅದೇ ನಾರ್ಮಲ್ ಬ್ಲೌಸ್ಗೆ ನಾವು ಸ್ಟಿಚಿಂಗ್ ಮಾಡ್ತೀವಿ ನೋಡಿ, ಸೇಮ್ ಅದೇ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ಎರಡು ಪೀಸ್ದು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನಾನಿಲ್ಲಿ ಆರ್ಮಲ್ ಸೈಡಲ್ಲಿ ಆ್ಯಡ್ ಮಾಡುವಂಥ ಅವಶ್ಯಕತೆ ಇಲ್ಲ, ಏಕೆಂದರೆ ಕಟ್ಟಿಂಗ್ ಮಾಡೋವಾಗಲೇ ಕರೆಕ್ಟಾಗಿ ನಾವು ಕಟ್ಟಿಂಗ್ ಮಾಡಿದ್ದೀವಿ. ನೋಡಿ ನಾವಿಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಲೆಸ್ ಮಾಡಿದ್ದೀವಿ ನೋಡಿ, ಅದು ಫ್ರಂಟ್ ಪಾರ್ಟಿಗೆ ಬರಬೇಕು. ಅದನ್ನು ನೋಡಿ ನಾವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಸೇಮ್ ಇದೇ ರೀತಿ ಎರಡು ಸ್ಲೀವ್ಸ್ನೂ ಕೂಡ ಅಟ್ಯಾಚ್ ಮಾಡ್ಕೋಬೇಕು. ನೀವು ಬೇಕಂದರೆ ಸೆಂಟರಲ್ಲಿ ನೋಡಿ ಇಲ್ಲಿ ಶೋಲ್ಡರ್ ಪಟ್ಟಿ ಉಂಟು ನೋಡಿ, ಆ ಭಾಗದಲ್ಲಿ ಬೇಕಾದರೆ ನೀವು ಗುಂಡ್ಪಿನ ಆ್ಯಡ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡ್ಕೋಬೋದು, ಅಥವಾ ಡೈರೆಕ್ಟಾಗೂ ಕೂಡ ಸ್ಟಿಚಿಂಗ್ ಮಾಡ್ಕೋಬೋದು. ಮತ್ತು ಇಲ್ಲಿ ಕೂಡ ನಾನಿಲ್ಲಿ ಸ್ಲೀವ್ಸಲ್ಲೂ ಕೂಡ ನಾನಿಲ್ಲಿ ಡಬಲ್ ಸ್ಟಿಚಿಂಗ್ ಕೊಡ್ತಾಯಿದ್ದೀನಿ. ತುಂಬ ಬೇಗನೆ ಪ್ಯಾಡೆಡ್ ಬ್ಲೌಸ್ ತುಂಬ ಈಸಿಯಾಗಿರುತ್ತೆ. ನಾನಿಲ್ಲಿ ಫಸ್ಟ್ ನನಗೆ 1 ಟಕ್ಸಲ್ಲಿ ಯಾವ ರೀತಿ ಪ್ಯಾಡೆಡ್ನ ನಾವು ಆ್ಯಡ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನಿಲ್ಲಿ ಪ್ರಿನ್ಸಸ್ ಕಟ್ಟಲ್ಲಿ ಯಾವ ರೀತಿ ನಾವು ಪ್ಯಾಡ್ ಆ್ಯಡ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ.
ನೋಡಿ ಈ ರೀತಿ ಆದಷ್ಟು ಒಂದು ಈ ರೀತಿ ಡೈಮಂಡ್ಸ್ ಇದ್ದರೆ ಈ ಡೈಮಂಡ್ಸ್ ಎಲ್ಲ ಈ ರೀತಿ ರಿಮೂವ್ ಮಾಡಿ ನೀವು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಇದರಲ್ಲಂತೂ ತುಂಬಾ ಇತ್ತು ನೋಡಿ. ಹೀಗೆ ಸೇಮ್ ಈ ಕಡೆ ಸೈಡ್ಗೂ ಮತ್ತೊಂದು ಕಡೆ ಸೈಡ್ ಉಂಟು ನೋಡಿ, ಇಲ್ಲಿಗೂ ಕೂಡ ನೀವು ಇಲ್ಲಿ ಸ್ಲೀವ್ಸ್ನ ಈ ರೀತಿ ಆ್ಯಡ್ ಮಾಡಿಬಿಟ್ಟು ಮತ್ತೊಂದು ನೀವು ನಾನು ಮತ್ತೆ ಹೇಳ್ತಾನೆ ಇರ್ತೀನಿ, ಬ್ಲೌಸ್ ಸ್ಟಿಚಿಂಗಲ್ಲಿ ಯಾವುದೇ ಕಾರಣಕ್ಕೂ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕಾದ್ರೆ ನೀವು ಸ್ಲೀವ್ಸ್ನ ಎಳೆದು ನೀವು ಸ್ಟಿಚಿಂಗ್ ಮಾಡೋಕ್ಕೆ ಹೋಗಬೇಡಿ. ಏಕೆ ಅಂತ ಅಂದರೆ ಶೋಲ್ಡರ್ ಡ್ರಾಪ್ ಆಗೋಂಥ ತುಂಬ ಜಾಸ್ತಿ ಚಾನ್ಸಸ್ ಇರುತ್ತೆ. ಸ್ಲೀವ್ಸ್ನ ಯಾವುದೇ ಕಾರಣಕ್ಕೂ ಎಳೆಯೋಕ್ಕೆ ಹೋಗಬಾರ್ದು ನೋಡಿ. ಈ ರೀತಿ ಇಲ್ಲೂ ಕೂಡ ಡಬಲ್ ಸ್ಟಿಚಿಂಗ್ ಕೊಡಿ. ಮತ್ತು ಈ ಭಾಗದಲ್ಲಿ ನಾನು ಇಲ್ಲಿ ಓವರ್ಲ್ಯಾಕ್ ಮಾಡಿಸ್ತೀನಿ ಈ ಬ್ಲೌಸ್ನ, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಡೈರೆಕ್ಟಾಗಿ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ಮತ್ತೊಂದರೆ ಈ ಬ್ಲೌಸ್ ಪೀಸ್ ಉಂಟಲ್ಲ, ಇದು ತುಂಬ ಮಂದ ಇದೆ, ಅದಕ್ಕೋಸ್ಕರ ನಾನು ಇಲ್ಲಿ ಫಿನಿಶಿಂಗ್ ಕೊಡ್ತಿಲ್ಲ ಸೈಡಲ್ಲಿ, ಅಂದರೆ ಫೋಲ್ಡಿಂಗ್ ಮಾಡಿಬಿಟ್ಟು ನಾನು ಇಲ್ಲಿ ಸ್ಟಿಚಿಂಗ್ ಮಾಡ್ತಿಲ್ಲ, ಡೈರೆಕ್ಟಾಗಿ ಸ್ಟಿಚಿಂಗ್ ಮಾಡಿಬಿಟ್ಟು ನಾನು ಇದನ್ನು ಓವರ್ಲ್ಯಾಕ್ ಕೊಡ್ತಾಯಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ತುಂಡು ಬರುತ್ತೆ ನೋಡಿ, ಅದನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಮಾಡಿಬಿಟ್ಟು ಇವಾಗ ಫೈನಲ್ ಸ್ಟಿಚಿಂಗ್ ಅಂದರೆ ಫಿಟ್ಟಿಂಗ್ ಕೊಡಬೇಕಾಗುತ್ತೆ. ಫಿಟ್ಟಿಂಗ್ ಕೊಡಬೇಕಾದ್ರಾಗ ನೋಡಿ ನಾವು ಯಾವ ರೀತಿ ಮೇನ್ ಫಸ್ಟ್ ನಾವು ಅಳತೆ ಬ್ಲೌಸ್ ಇರುತ್ತೆ ನೋಡಿ, ಅದ್ರ ಪ್ರಕಾರನೇ ನಾವಿಲ್ಲಿ ಕೊಡಬೇಕಾಗುತ್ತೆ. ಸ್ಲೀವ್ಸ್ ರೌಂಡು ಇಲ್ಲಿ 4.5 ಇಂಚ್ ಬಂದಿದೆ, 4.5 ಇಂಚ್ಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ ಇಲ್ಲಿಗೆ ನೋಡಿ 7.5 ಇಂಚ್ ತೊಗೋಬೇಕಾಗುತ್ತೆ, ಏಕೆಂದರೆ 28 ಸೈಜ್ ಇರುವಂಥ ಬ್ಲೌಸ್ ಇದು. ಮತ್ತು ಈ ಭಾಗದಲ್ಲಿ ನೋಡಿ ಒಂದು ಸ್ವಲ್ಪ ಅಂದರೆ ಅರ್ಧ ಪಾವು ಇಂಚ್ ಮಾತ್ರ ಗ್ಯಾಪ್ ಬರ್ತಿದೆ, ಸೊ ಅದಕ್ಕೆ ನಾನು ಇಲ್ಲಿಂದ ತೊಗೋತಾ ಇದ್ದೀನಿ ಅಳತೆನ. ಹೀಗೆ ಸುತ್ತಳತೆ ನಿಮ್ಮ ಒಂದು ಬ್ಲೌಸ್ ಎಷ್ಟಿರುತ್ತೆ ಅದನ್ನು ತೊಗೋಬೋದು. 24 ಇಂಚ್ ಬಂದಿದೆ, 24ಅಲ್ಲಿ ನೋಡಿ 9 ಇಂಚ್ ಬರುತ್ತೆ. ಅದನ್ನು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಎಷ್ಟು ಬರುತ್ತೆ ನೀವು 2.2 ಇಂಚ್ ಅಥವಾ 2.2 ಇಂಚ್ ಬರ್ತಿದೆ. ಸೊ ಇದನ್ನು ಈ ರೀತಿ ನಿಮಗೆ ಲೂಸು ಟೈಟ್ ಬೇಕು ಅಂತ ಅಂದರೆ ಎಕ್ಸ್ಟ್ರಾ 2 ಅಥವಾ 3 ಸ್ಟಿಚಿಂಗ ನೀವು ಈ ರೀತಿ ಪಕ್ಕದಲ್ಲಿ ಕೊಟ್ಟು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಸೇಮ್ ಇದೇ ರೀತಿ ಈ ಕಡೆ ಸೈಡ್ಗೂ ಕೂಡ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ. ಫ್ರೆಂಡ್ಸ್, ಫುಲ್ ಬ್ಲೌಸ್ ನಾನಿಲ್ಲಿ ಸ್ಟಿಚಿಂಗ್ ಹೇಳ್ಕೊಟ್ಟಿದ್ದೀನಿ, ಯಾವುದೇ ರೀತಿ ಪ್ರೆಸ್ ಕೂಡ ಮಾಡಿಲ್ಲ, ನಾನು ಏನಿಲ್ಲ, ತುಂಬ ನೀಟಾಗಿ ಚೆನ್ನಾಗಿ ಬಂದಿದೆ. ಯಾವ ಕಡೆಯಲ್ಲೂ ಕೂಡ ರಿಂಕಲ್ಸ್ ಅಂತ ಬಂದಿಲ್ಲ. ಪ್ಯಾಡೆಡ್ ಬ್ಲೌಸು 1 ಟಕ್ಸಲ್ಲಿ ಕೂಡ ತುಂಬ ಚೆನ್ನಾಗಿ ಸ್ಟಿಚಿಂಗ್ ಮಾಡ್ಕೋಬೋದು. ಇದು ಬ್ಲೌಸ್ಗೂ ಕೂಡ ನೀವು ವೇರ್ ಮಾಡ್ಬೋದು. ಹಾಗೆ ಲೆಹಂಗಾ ಮೇಲ್ಗಡೆ ನಾವು ಯೂಸ್ ಮಾಡ್ತೀವಿ ನೋಡಿ ಮಕ್ಕಳಿಗೆ, ಮತ್ತು ದೊಡ್ಡವರು ಯೂಸ್ ಮಾಡ್ತಾರೆ, ಹುಡುಗಿರೆಲ್ಲ ಯೂಸ್ ಮಾಡ್ತಾರೆ, ಕಾಲೇಜ್ ಹುಡುಗಿರು, ಆ ರೀತಿಯೂ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಇದು ಸೀರೆ ಬ್ಲೌಸ್ಗೂ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಬ್ಯಾಕ್ ಸೈಡಲ್ಲಿ ನಾನಿಲ್ಲಿ ಲಟ್ಕನ್ ಹಾಕ್ತೀನಿ. ನಾನಿನ್ನೂ ಫ್ಯಾಬ್ರಿಕ್ ಲಟ್ಕನ್ ಕ್ರಿಯೇಟ್ ಮಾಡಬೇಕು, ಸೊ ಕ್ರಿಯೇಟ್ ಮಾಡಿಲ್ಲ ನೋಡಿ. ಬ್ಯಾಕ್ ಸೈಡು ಕೂಡ ಕ್ಯಾನ್ವಾಸ್ ಇಲ್ದೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವೇ. ಇದು ನಾನು ತುಂಬ ನಿಧಾನವಾಗಿ ಹೇಳ್ಕೊಡೋದ್ರಿಂದ 3 ವಿಡಿಯೋ ಆಗಿ ನಾನು ಅಪ್ಲೋಡ್ ಮಾಡಬೇಕಾಗಿ ಬಂತು. ಏಕೆಂದರೆ ಆಲ್ಮೋಸ್ಟ್ ಕೇಳೋದು ತುಂಬ ನಿಧಾನವಾಗಿ ಹೇಳ್ಕೊಡಿ, ತುಂಬ ಫಾಸ್ಟಾಗಿ ಹೇಳ್ಕೊಡ್ಬೇಡಿ ಅಂತ ಕೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಬ್ಲೌಸ್ನ ನಾನು 3 ವಿಡಿಯೋಗಳಾಗಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ 2 ವಿಡಿಯೋನ ನೀವು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ನಾನು ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ನೋಡ್ಬೋದು 2 ವಿಡಿಯೋನೂ ಕೂಡ. ಫ್ರೆಂಡ್ಸ್, ನಿಮಗೆ ಈ ಒಂದು ಬ್ಲೌಸ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕಮೆಂಟ್ಸಲ್ಲಿ ಯಾವುದೇ ಒಂದು ಡೌಟ್ಸ್ ಇದ್ದರೂ ಕೂಡ ನೀವು ಕೇಳ್ಬೋದು. ಹಾಗೆ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ಗೆ ವಿಸಿಟ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ. ಯಾಕೆಂದರೆ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವೇನಾದ್ರು ಬೆಲ್ಲೈಕನ್ ಪ್ರೆಸ್ ಮಾಡಲಿಲ್ಲ ಅಂತ ಅಂದರೆ ಓನ್ಲಿ ಸಬ್ಸ್ಕ್ರೈಬ್ ಆಗಿದ್ದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರೋಲ್ಲ, ಆಗ ಯಾವುದೇ ಒಂದು ವೀಡಿಯೋನ ನೋಡೋಕ್ಕಾಗಲ್ಲ. ಸೊ ಈ ಥರ ತುಂಬ ಜನ ಕೇಳ್ಕೊಂಡಿದ್ದಾರೆ. ಸೊ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಓಕೆ ಫ್ರೆಂಡ್, ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.